ನಾವು ಸ್ಟೇಟ್ ಲೆವೆಲ್ ಡಾನ್ಸರ್. ಇವತ್ತು ಶೋ ಇತ್ತು, ಬೇಗ ಬೇಗ ಹೋಗಿ ಕ್ಲಾಸಿಗೆ ರೀಚ್ ಆದೆ. ಇಲ್ಲಿ ಬಂದ್ ನೋಡಿದ್ರೆ ಮಕ್ಕಳು ಕಾಸ್ಟ್ಯೂಮ್ ಹಾಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು. ಇದು ನನ್ನ ಮಕ್ಕಳಿಗೆ ಫಸ್ಟ್ ಸ್ಟೇಜ್. ಇವರೆಲ್ಲ ಕ್ಲಾಸಿಗೆ ಜಾಯ್ನ್ ಆಗಿ 4-5 ಮಂತ್ಸ್ ಆಯ್ತು ಅಷ್ಟೇ. ಸ್ಟೇಜ್ ಫಿಯರ್ ಹೋಗ್ಲಿ ಅಂತ ಕರ್ಕೊಂಡು ಹೋಗ್ತಾ ಇದೀನಿ. ಒಂದ್ ಕಡೆ ಖುಷಿ, ಒಂದ್ ಕಡೆ ಭಯ, ಏನಾಗುತ್ತೆ ಅಂತ. ಪ್ರಾಕ್ಟೀಸ್ ಆದ್ಮೇಲೆ ಮೇಡಮ್ ಮಕ್ಳಿಗೋಸ್ಕರ ಲಂಚ್ ತಂದಿದ್ರು. ಲಂಚ್ ಎಲ್ಲ ಮುಗಿಸ್ಕೊಂಡು ನಮ್ ಹುಡುಗರು ಎಲ್ಲಿದ್ರು ಈ ತರ ಕೆಲಸ ಮಾಡೋದು ಮಾತ್ರ ಬಿಡಲ್ಲ. ಮಕ್ಳಿಗೆ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಸೀದಾ ಪ್ಯಾಕ್ ಮಾಡಿ ಸೀದಾ ಟಿಟಿ ಕಡೆ ಹೋದ್ವಿ. ಅಣ್ಣನ್ಗೊಂದು ಹಾಯ್ ಹೆಲೋ ಹೇಳಿ ಸೀದಾ ಟಿಟಿನ ಹತ್ತಿದ್ವಿ. ಟಿಟಿ ಹತ್ತ ತಕ್ಷಣ ವೈಬ್ ಮಾತ್ರ ಮಸ್ತ್ ಆಗಿತ್ತು. ಮಕ್ಳೆಲ್ಲ ಎಂಜಾಯ್ ಮಾಡ್ತಿದ್ರು. ವಾಪಸ್ ಬರ್ಬೇಕಾದ್ರೂ ಈ ತರ ವೈಬ್ ಇರ್ಲಿ ಅಂತ ಬೇಡ್ಕೊಂತಿದ್ದೆ. ಫೈನಲಿ ಶೋ ಲೊಕೇಶನ್ ಹೋಗಿ ರೀಚ್ ಆದ್ವಿ. ಮಕ್ಳಿಗೆಲ್ಲರಿಗೂ ಮೇಕಪ್ ಸ್ಟಾರ್ಟ್ ಮಾಡಿ ಮಕ್ಳು ಸ್ಟೇಜ್ ನೋಡಿದ ತಕ್ಷಣ ಭಯ ಪಡ್ಕೊಂತಿದ್ದು. ಸ್ಟೇಜ್ ಫಿಯರ್ ಅಂತೂ ಅವ್ರಿಗೆ ತುಂಬಾ ಇತ್ತು. ನಾನ್ ಸ್ವಲ್ಪ ಅವ್ರಿಗೆ ಈಚೆ ಕಡೆ ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ. ನನ್ ಮಕ್ಳು ಸ್ಟೇಜ್ ಮೇಲೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಇವ್ರು ಈ ತರ ಮಾಡ್ತಾರಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ನಮ್ ಕ್ಲಾಸ್ ಓನರ್ ಕಾಂಚನ ಮೇಡಮ್ ಮತ್ತೆ ನಮ್ ಪೇರೆಂಟ್ಸು. ಇವ್ರ ಸಪೋರ್ಟ್ ನನ್ಗೆ ಇಲ್ಲ ಅಂತ ಅಂದ್ರೆ ನನ್ ಮಕ್ಳಿಗೆ ಶೋ ಮಾಡ್ಸಕ್ ಆಗಲ್ಲ. ಪರ್ಫಾರ್ಮೆನ್ಸ್ ಆದ್ಮೇಲೆ ಎಲ್ಲರಿಗೂ ಸರ್ಟಿಫೈಡ್ ಕೊಟ್ರು. ಔಟ್ಪುಟ್ ಅಂತೂ ಮಸ್ತ್ ಆಗಿ ಬಂತು. ಶೋ ನೋಡಿದವ್ರು ಎಲ್ಲಾರು ನಿಮ್ ಮಕ್ಳು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಿದ್ರು. ಮಕ್ಳಿಗೆಲ್ಲರಿಗೂ ಹೊಟ್ಟೆ ಹಸಿತಿತ್ತು. ಸ್ನಾಕ್ಸ್ ಕೊಟ್ಟಿದ್ರು. ಸ್ನಾಕ್ಸ್ ಖಾಲಿ ಮಾಡ್ತಿದ್ರು. ನಾನ್ ಇಲ್ಲಿ ಎಲ್ಲ ಪ್ಯಾಕ್ ಮಾಡ್ತಿದ್ದೆ. ಪ್ಯಾಕ್ ಎಲ್ಲ ಮಾಡ್ಕೊಂಡು ನಾವು ಸೀದಾ ಹೊರಟಿದ್ದೆ ಟಿಟಿ ಕಡೆ. ಒಂದ್ ವಿಷಯ ಏನಪ್ಪಾ ಅಂತಂದ್ರೆ ಆರ್ಗನೈಸರ್ ಅವ್ರದ್ದು ತುಂಬಾ ಇಶ್ಯೂಸ್ ಆಯ್ತು. ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಹೇಳ್ತೀನಿ. ಕ್ಲಾಸಿಗೆ ಬಂದು ರೀಚ್ ಆಗಿ ಪೇರೆಂಟ್ಸ್ ಬರೋ ಗಂಟ ವೇಟ್ ಮಾಡಿ ಮಕ್ಳಿಗೆಲ್ಲ ಕಳಿಸಿ ನಾವು ಮನೆ ಕಡೆ ಹೋದ್ವಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗುವ. ಟಾಟಾ, ಬಾಯ್ ಬಾಯ್.